ರೇಟ್ ಜಾಸ್ತಿ ಇರುತ್ತೆ. ಮೂರನೇದಾಗಿ ಅದ್ರ ಶೇಪ್ ಹಾಗೆ ಉಳಿಬೇಕು, ಮತ್ತೆ ಅದು ಮಕ್ಕಳಿಗೆ ಅಡಿಕ್ಟಿವ್ ಆಗಿ ತುಂಬಾ ಆಸೆ ಬರೋ ಹಾಗೆ ಆಗ್ಬೇಕಂತ ಅದಕ್ಕೆ ಈ ಪೋರ್ಕ್ ಅಂದ್ರೆ ಹಂಡೆ ಮತ್ತೆ ಬೀಫ್ ಅಂದ್ರೆ ಪ್ರಾಣಿಗಳ ಒಂದು ಲಾಡ್ ಅನಿಮಲ್ ಫ್ಯಾಟ್ ಅನ್ನು ತಗೊಂಡು ಅದನ್ನ ನಯವಾಗಿ ಮಾಡಿ ಅದನ್ನ ಶೇಪ್ ಕೊಟ್ಟು ಮಾಡಿರ್ತಾರೆ. ಸೊ ನೀವು ಇದು ಅದರಲ್ಲಿನೇ ಮುಖ್ಯವಾಗಿ ಅದನ್ನ ಮಾಡಿರೋದು ಕಂಪ್ಲೀಟ್ ಮೈದಾನಲ್ಲಿ. ನಾವು ಮೈದಾ ಅಂತಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಎಲ್ರಿಗೂ ಹೇಳ್ಕೊಡ್ತಿದ್ರು. ಗೋಧಿಯಲ್ಲಿ ಅದರ ತೌಡನ್ನ ತೆಗೆದು ಆ ನಂತರದಲ್ಲಿ ಮಾಡಿರ್ತಾರೆ. ಗೋಧಿಯಿಂದ ನಾವು ಮಾಡಿದ್ರಂತ ರೆಗ್ಯುಲರ್ ನಾವು ಸಾಲ್ಗೆ ಇರ್ತಲ್ಲ, ಅದು ಆರೋಗ್ಯಕ್ಕೆ ಒಳ್ಳೇದು. ಅದು ಬೆಲ್ಲದಲ್ಲಿ ಹಾಲು ಹಾಕಿ ದ್ರಾಕ್ಷಿ ಶಾವಿಗೆ ಕೊಟ್ಟ ತಿನ್ನೋದೇ ಆದ್ರೆ ನಮ್ಮ ತಾಯಿ ಅಜ್ಜಿ ಮಾಡ್ತಾ ಇರೋ ಆ ಗೋಧಿ ಹಿಟ್ಟಿನಲ್ಲಿ ಮಾಡ್ತಾ ಇದ್ದಂತ ಶಾವಿಗೆಗೆ ಅದ್ರಲ್ಲಿ ಹಾಲು ಬೆಲ್ಲ ಮತ್ತೆ ದ್ರಾಕ್ಷಿ ಗೋಡಂಬಿ ಹಾಕಿದ್ದು ಆರೋಗ್ಯಕ್ಕೆ ಒಳ್ಳೇದು. ಆದ್ರೆ ಈ ಮೂರು ಸೇನೆಗಲ್ಲ ವೆಸ್ಟರ್ನ್ ಕಲ್ಚರ್ ಬಂದಿರೋದು ಇದರಲ್ಲಿ ಪ್ರಿಸರ್ವೇಟಿವ್ ಬೇಸಿಕ್ ಮಾಡಿರೋ ಮೈದಾ, ಅದ್ರ ಜೊತೆಗೆ ಅದಕ್ಕೆ ಯೂಸ್ ಮಾಡುವಂತ ಅಡಿಕ್ಟಿವ್ ಸಬ್ಸ್ಟೆನ್ಸ್ ಇವೆಲ್ಲವೂ ಕೂಡ ಹಾನಿಕಾರಕ. ಇದರಿಂದ ನೀವು ಹೇಳಿದಾಗೆ ಪ್ರಮುಖವಾಗಿ ಹೃದಯದ ಕಾಯಿಲೆಗಳು ಹೆಚ್ಚಾಗೋದು ಜಾಸ್ತಿ, ಮಕ್ಕಳಲ್ಲಿ ಒಬೆಸಿಟಿ ಅಂದ್ರೆ ಸ್ಥೂಲಕಾಯ ಹೆಚ್ಚಾಗುತ್ತೆ, ಅವ್ರ ಮುಂದೆ ಡಯಾಬಿಟಿಕ್ ಆಗಿ ಅವ್ರಿಗೆ ಮುಂದೆ ಕಿಡ್ನಿ ಸ್ಟೋನ್ಸ್ ಹಾರ್ಟ್ ಅಟ್ಯಾಕ್ ಆಗೋದು ಹೆಚ್ಚು ಅಂತ ಟೆಕ್ಸಾಸ್ ಯೂನಿವರ್ಸಿಟಿಯಿಂದ ಗೊತ್ತಾಗಿದೆ. ಅದು ನಾನು ನೀವು ಹೇಳಿದಾಗ ಸುಮ್ಮನೆ ನೂಡಲ್ಸ್ ತಗೊಂಡು ಒಂದು ಲೇಬಲ್ ತಗೊಂಡೆ. ನೂಡಲ್ಸ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿದೆ ಮುಖ್ಯವಾಗಿರೋದೇನು? ಗೋಧಿ ಹಿಟ್ಟನ್ನು ಮೈದಾ, ಮೈದಾ, ಪಾಮ್ ಆಯಿಲ್, ಆಮೇಲೆ ತಾಳೆ, ಆಮೇಲೆ ನೋಡಿ ಇಲ್ಲಿ ಫ್ಲೇವರ್ಡ್ ಎನಾನ್ಸರ್ ಫ್ಲೇವರ್ ಹಾಕಿರು ಈ 621 635 ಎರಡು ಫ್ಲೇವರ್ ಎನಾನ್ಸರ್. ಅಸಿಡಿಟಿ ರೆಗ್ಯುಲೇಟರ್ ಈ 500 501 and 451 ಅಸಿಡಿಟಿ ರೆಗ್ಯುಲೇಟರ್. ಮತ್ತೆ ಕಲರ್ ಕ್ಯಾರಮೆಲ್, ಆಮೇಲೆ ಥಿಕ್ನೆಸ್ ಇದೆ ಈ 466. ಈ ಒಂದು ಯಾವುದೇ ಒಂದು ಪದಾರ್ಥ ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆಯ ಸೂಕ್ಷ್ಮ ವಿಚಾರ. ಅದನ್ನು ಆಹಾರ ಪದಾರ್ಥಗಳ ದಿನನಿತ್ಯ ಬಳಸುವ ಆಹಾರ ಪದಾರ್ಥ. ಯಾವುದೋ ಒಂದು ಮಿಂಟ್ ತಿನ್ಬೇಕು,